ಈಗ ನಾನು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಬ್ಬರು ದೊಡ್ಡ ಡೈರೆಕ್ಟರ್ಸ್ ರಾಜಮೌಳಿ ಆ್ಯಂಡ್ ರಾಮ್ ಗೋಪಾಲ್ ವರ್ಮಾ ಅವ್ರ ಬಗ್ಗೆ ಮಾತಾಡಬೇಕು ಕೇಳಿ. ಸಿ ನಮಗೆ ಗೊತ್ತು ನೀವು ಈಗಾದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ ರಾಜಮೌಳಿ ಮೂವಿ, ಪೂಂಕಲ್ ಮಾಡಿದ್ರಿ. ಸೊ ಒಂದು ಕ್ಯೂರಿಯಾಸಿಟಿ ಏನಂದರೆ, ಫಸ್ಟು ಟೈಮ್ ರಾಮ್ ಗೋಪಾಲ್ ವರ್ಮಾ ನಿಮ್ಮನ್ನು ಅಪ್ರೋಚ್ ಮಾಡಿದ್ದು ಹೇಗೆ ಅಂತ? ನೀವು ಅಪ್ರೋಚ್ ಮಾಡಿದ್ರ ಅಥವಾ ರಾಮ್ ಗೋಪಾಲ್ ವರ್ಮಾ ನಿಮ್ಮನ್ನು ಅಪ್ರೋಚ್ ಮಾಡಿದ್ರ? ಹೇಗಾಯಿತು ಅಂತ? ಅಲ್ಲಿ ಆ ಕಡೆಯಿಂದನೇ ಬಂದಿದ್ದು ಬುಲಾವ್ ನನಗೆ. ನನ್ನನ್ನೆಲ್ಲ ನೋಡಿದ್ರು ಅವರು, ನೋಡಿದ ತಕ್ಷಣವೇ ಎಲ್ಲ ಹಾಕೊಂಡ್ಬಿಡ್ಬೇಕು ಅಂತೇನಿಲ್ಲ. ಅದ್ರ ಮೇಲೆ ಅವ್ರಿಗೆ ಏನು ಇಂಟ್ರೆಸ್ಟ್, ಯಾಕಂದರೆ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ನಾನು ಒಂದು ಹವಾಯಿ ಚಪ್ಪಲು ಜೀನ್ಸು ಕುರ್ತಾ ಹಾಕ್ಕೊಂಡು ಏನೋ ಕೆಲಸಕ್ಕೆ ಹೋಗಿದ್ದೆ ನಾನು. ಸೊ ಹಾಗೆ ಹೋದೆ ನಾನು ಬಾಂಬೆಲ್ಲೇ ಅವ್ರು ಇದ್ದಾರಂತ ಗೊತ್ತಾಗ ಹಾಗೆ ಹೋದೆ ನಾನು. ಹೋಗ್ಬಿಟ್ಟು ಒಂದೆರಡು ನಿಮಿಷ ಮಾತಾಡಿದ್ರು, ಬರ್ತೀನಿ ಅಂದ್ಬಿಟ್ಟು ನಾನು ಸಿನಿಮಾ ಮಾಡಬೇಕು, ನಿಮ್ಮ ಫ್ಯಾನ್ ಏನು ಹೇಳಿಲ್ಲ. ನಾನು ಬಂದ್ಬಿಟ್ಟೆ. ನಾನು ಯಾಕೆ ಇಂಟೆನ್ಷನ್ ಇರಲಿಲ್ಲ. ಹಿಂದಿಯವರು ಹಿಂದಿ ಇದ್ದಾರೆ, ನಾನು ಏನಕ್ಕೆ ಹೋಗಿದ್ದೆ. ಅವತ್ತು ವಿಷ್ಣು ಸರ್ ಸರ್ಕಾರ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಸೊ ಅದಕ್ಕೆ ಹೋಗಿದ್ದೆ ನಾನು. ವಾಪಸ್ ಬಂದಮೇಲೆ ಸುಮಾರು ತಿಂಗಳುಗಳಾದಮೇಲೆ ಮತ್ತೊಂದು ಕಡೆ ಭೇಟಿಯಾದೆ. ಆಗನ್ನು ಪಿಕ್ಚರ್ ಮಾಡಿದ್ರು. ಅವಾಗ ಆಡಿಯೋಗೆ ಕರೆಸಿದ್ರು. ಅವ್ರ ಮೂಲಕ ನಮ್ಗೆ ಈ ಥರ ಬುಲಾವ್ ಬರಲ್ಲ ಆಡಿಯೋ ಫಂಕ್ಷನ್ಗೆಲ್ಲ ಹಿಂದಿ ಹೋದೆ. ಅಮಿತಾಬ್ ಅವರು ಇದರೆಲ್ಲ ಮೀಟ್ ಮಾಡಿ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ರವಿತೇಜ, NTR ಇವರೆಲ್ಲ ತುಂಬ ಸ್ನೇಹಿತರು. ಅವರೆಲ್ಲ ಅಲ್ಲಿದ್ದರು, ಮಾತಾಡ್ಕೊಂಡಿದ್ವಿ ನಾವು. ಆಮೇಲೆ ಮಾತು ಸ್ಟಾರ್ಟ್ ಆಯಿತು, ಬಾಂಬೆಗೆ ಬನ್ನಿ ನಾಡಿದ್ದು ಅಂತಂದರು. ಫ್ರೀ ಇದ್ದೀರಾ ಅಂತ ಕೇಳಿದೆ. ಫ್ರೀ ಇದ್ದೆ, ಬರ್ತೀನಿ ಅಂತ. ಅಲ್ಲಿ ಹೋದಾಗ ಈ ಚಿತ್ರದ ಬಗ್ಗೆ ಮಾತಾಡಿದ್ರು. ಅವತ್ತಿಗೆ ನನಗೆ ಮಾಡೋಣ ಅಂತ ಅನ್ನಿಸ್ತು. ನನಗೆ ಕಳ್ಕೊಳ್ಳೋಂಥದ್ದು ಏನಿರಲಿಲ್ಲ. ಆ್ಯಂಡ್ ರಾಮ್ ಗೋಪಾಲ್ ವರ್ಮಾ ಎಂತೆಂಥವ್ರನ್ನ ಡೈರೆಕ್ಟ್ ಮಾಡಿದ್ದಾರೆ, ಎಂತೆಂಥ ಸಿನಿಮಾ ಮಾಡಿದ್ದಾರೆ. ಸೊ ಇವರೊಟ್ಟಿಗೆ ಒಂದು ಅವಕಾಶ ಮಾಡೋದಕ್ಕೆ ಆ್ಯಸ್ ಅ ಆ್ಯಕ್ಟರ್ ಇಟ್ ಎಕ್ಸೈಟೆಡ್ ಮೀ. ಸೊ ಹೋದೆ ನಾನು. ಫಾರ್ ಮೈ ಲಕ್ ಫೂಕ್ ಡಿಡ್ ವೆರಿ ವೆಲ್. ಇಟ್ ಇಸ್ ಅ ವೆರಿ ಹ್ಯೂಜ್ ಹಿಟ್. ಅದಾದಮೇಲೆ ಅದ್ರ ಮೇಲೆ ರನ್ ಅನ್ನೋ ಅವಕಾಶ ಕೊಟ್ಟರು ಮತ್ತು ಅಮಿತಾಬ್ ಅವರೊಟ್ಟಿಗೆ, ವಿಚ್ ವಾಸ್ ಐ ಥಿಂಕ್ ಮೈ ಮದರ್ಸ್ ಫ್ಯಾಂಟಾಸ್ಟಿಕ್ ಡ್ರೀಮ್ ಕಮ್ ಟ್ರೂ. ಅದಾದಮೇಲೆ ರನ್ ಬಿಕೇಮ್ ಮೈ ಅನದರ್ ಮೈಲ್ ಸ್ಟೋನ್. ರನ್ ಬಂದ್ಬಿಟ್ಟು ಇಡೀ ಆಂಧ್ರ ಪ್ರದೇಶ್ ನೋಡಿದ್ರು ಆ ಟೈಮಲ್ಲಿ, ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್ ಎಲ್ಲ. ಅವಾಗ ರಾಜಮೌಳಿ ಅವರು ರನ್ ನೋಡಿದರು. ಹೀಗಾಗಿ ಅವ್ರ ತಲೆಯಲ್ಲಿ ಒಂದು ಎಲ್ಲೋ ಮೂಲೆಯಲ್ಲಿ ಇದ್ದೆ ಅಂದ್ಕೊಳ್ಳಿ. ಈಗ ಪಿಕ್ಚರ್ ಬರೀಬೇಕಾದ್ರೆ ಸೋನು ಸೂದ್ ಅವ್ರ ಹೆಸರು ಬರ್ಬೇಕಾದ್ರೆ ರಾಜಮೌಳಿ ಅವ್ರು ಹೇಳಿದ್ದು, ಇಲ್ಲ ಈ ಥರ ಇದ್ದಾರೆ ಅಂತ. ಪ್ರೊಡ್ಯೂಸರ್ ಬಂದು ಬೆಲ್ಲಾರಿ ಅವರೇ, ಸಾಯಿ ಅಂತ. ಅವ್ರು ಹೇಳಿರೋದು, ಇಲ್ಲ ಸರ್ ಸುದೀಪ್ ಅಲ್ಲಿ ದೊಡ್ಡ ಹೆಸರು, ನೀವು ನೆಗೆಟಿವ್ ಕ್ಯಾರೆಕ್ಟರ್ ಕರೀತಾ ಇದ್ದೀರಾ. ಅದಕ್ಕೆ ರಾಜಮೌಳಿ ಹೇಳಿದ್ದು, ನನಗೇನು ಅವ್ರನ್ನ ನೋಡಿದಾಗೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಐ ಡೋಂಟ್ ಥಿಂಕ್ ಈಸ್ ಅ ಮ್ಯಾನ್ ಹೂ ಕ್ಯಾನ್ ಸ್ಟಿಕ್ ಟು ಇಮೇಜಸ್. ಟ್ರೈ ಮಾಡಿ. ಫೋನ್ ಬಂತು. ಈ ಫೋನ್ ಬರೋಕ್ಕಿಂತ ಮುಂಚೆ ಎಕ್ಸ್ಟ್ರಾರ್ಡಿನರಿ ಇನ್ಸಿಡೆಂಟ್ ಅಂದರೆ, ನಾನು ಅವತ್ತು ನನ್ನ ಮಗಳನ್ನ, ನನ್ನ ವೈಫ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೆ. ರೋಡಲ್ಲಿ ನೋಡ್ಬೇಕಾದ್ರೆ ಮರ್ಯಾದಾ ರಾಮಣ್ಣ ಪೋಸ್ಟರ್ ನೋಡಿದೆ. ಇದು ಫೋನ್ ಬರೋಕ್ಕಿಂತ ಒಂದು ವಾರದ ಮುಂಚೆ, ಅಪ್ರಾಕ್ಸಿಮೇಟ್ಲಿ 5-6 ಡೇಸ್ ಅಂದ್ಕೊಳ್ಳಿ. ಸ್ಮೈಲ್ ಮಾಡ್ಕೊಂಡು ಅಂದೆ ಅಷ್ಟೆ. ಏನಾಯಿತು ಅಂತ. ಏನೋ ಒಂದು ವಾಸನೆ ಬರ್ತಾಯಿದೆ ನನಗೆ ಅಂದೆ. ಏನು? ರಾಜಮೌಳಿ ಅವರಿಂದ ಒಂದು ಫೋನ್ ಬರುತ್ತೆ ಅನಿಸ್ತಾಯಿದೆ ನನಗೆ. ಏನಕ್ಕೆ ಅಂದು. ಯಾವ್ದಾರು ಮಾಡ್ತಾಯಿದ್ದಾರಾ ನಿಂಗೆ ಗೊತ್ತಾಯ್ತಾ? ಏನೋ ಅನ್ನಿಸ್ತಮ್ಮ ಬಿಡಿ, ಹೋಗಲ್ಲ ತಕ್ಷಣ ಅಂದ್ಬಿಟ್ಟು ಹೊರಟೋದು. 5 ದಿನ, 1 ವೀಕ್ ಬಿಫೋರ್. ಹೌದು, ರಾಜಮೌಳಿ ಅವರಿಂದ ನಿಮಗೆ ಕಾಲ್ ಬರೋದಕ್ಕೆ 1 ವೀಕ್ ಬಿಫೋರ್ ನಾನು ಹಂಗೆ ಅನ್ನಿಸ್ತು ಅಂತ ಹೇಳಿದೆ ಅವ್ರಿಗೆ. ಅದಾದಮೇಲೆ ಕರೆಕ್ಟಾಗಿ ಇಲ್ಲಿ ಪ್ರವೀಣ್ ಅಂತ ನನ್ನ ಫ್ರೆಂಡು ಫ್ರಮ್ ಹೈದರಾಬಾದ್, ಹೂ ಇಸ್ ಆಲ್ಸೋ ಪಾರ್ಟ್ ಪ್ರೊಡ್ಯೂಸರ್ ಆಫ್ ಮಾಣಿಕ್ಯ. ಅವನಿಂದ ಒಂದು ಮಿಸ್ಡ್ ಕಾಲ್ ಇತ್ತು ಒಂದು 5-6 ಡೇಸ್, 4-5 ಡೇಸ್ ಆದಮೇಲೆ. ಅವ್ರು ನಾರ್ಮಲಾಗಿ 2 ದಿನ 3 ದಿನಕ್ಕೆ ಒಂದು ಫೋನ್ ಮಾಡ್ತಾನೆ ಇರ್ತಾರೆ ಅವರು. ಬಟ್ ಅವತ್ತು ಮಾತ್ರ ಮಿಸ್ಡ್ ಕಾಲ್ ನೋಡಿಬಿಟ್ಟು ಅಗೇನ್ ಐ ಟೋಲ್ಡ್ ಪ್ರಿಯಾ, ಐ ಥಿಂಕ್ ದಿಸ್ ಇಸ್ ರಾಜಮೌಲೀಸ್. ಸೊ ಶಿ ಸೆಡ್, ಟ್ರಮನ್ ನಿಂದು ಶಿ ಡಿಂಟ್ ಟೇಕ್ ಮಿ ಸೀರಿಯಸ್ಲಿ. ಏನು ಅಂತ ಕೇಳೋದು. ಐ ಕಾಲ್ ಪ್ರವೀಣಿಗೆ ಮಾಡಿ, ಹಾಂ ಪ್ರವೀಣ್ ಹೇಳೋದು, ಹಾಂ ಪಮ್ಮಿ చెప్పు, ಸುದೀಪ್ ದೀಪುನು ಕ್ಯಾನ್ ಯು ಕಮ್ ಟು ಹೈದರಾಬಾದ್? ಮೈ ಫಸ್ಟ್ ಲೈನ್ ವಾಸ್, ವಾಟ್ ರಾಜಮೌಳಿ ವಾಂಟ್ಸ್ ಟು ಮೀಟ್ ಮೀ, ಇಸ್ ಇಟ್? ಹಿ ಸೆಡ್, ಹೌ ಡು ಯು ನೋ? ಐ ಸೆಡ್, ಜಸ್ಟ್ ನೋ ಯು ಗೇವ್ ಇಟ್ ಔಟ್. ಈಗ ನೀನೇ ಬಿಟ್ಕೊಟ್ಟೆ ಅಂದೆ ನಾನು. ಅದೇ ಹೇಗೆ ಅಂತ ನನಗೇನೋ ತಲೆಗೆ ಬಂತಷ್ಟೆ, ನನ್ನ ತಲೆಗೆ ಬಂತಷ್ಟೆ. ಅದಾದಮೇಲೆ ಐ ವೆಂಟ್ ದೇರ್, ಐ ಮೆಟ್ ಹಿಮ್. ಆಮೇಲೆ ರಾಜಮೌಳಿ ಅವರು ಮನೆಯಲ್ಲೇ ಕರ್ಕೊಂಡೋಗಿದ್ರು, ಅಲ್ಲೇ ಊಟ ರೆಡಿ ಮಾಡಿದರು. ಅಲ್ಲಿ ಮಾತಾಡ್ತಾ ಕತೆ ಹೇಳ್ತೀನಿ ಬನ್ನಿ ಅಂದರು. ಸರಿ, ಒಳಗೆ ಹೋದಿ. ನಾನು ಕತೆ ಅಂದ ತಕ್ಷಣ ಆಲ್ಮೋಸ್ಟ್ 1 ವಾರವರೆಗೆ ರೆಡಿ ಆಗ್ಬಿಟ್ಟಿದೆ. ಇಷ್ಟೊತ್ತು ಹೇಳ್ತಾರೆ. ಸುದೀಪ್, ಒಂದು ಕಪಲ್ ಇದ್ದಾರೆ, ದೇ ಬೋತ್ ಲವ್ ಈಚ್ ಅದರ್ ಅ ಲಾಟ್, ಆ್ಯಂಡ್ ನೀವು ಆ ಹುಡುಗಿನ ಇಷ್ಟಪಡ್ತೀರ. ಇಷ್ಟಪಡೋ ಕಾರಣಕ್ಕೆ ಏನಾಗುತ್ತೆ, ಆ ಹುಡುಗನ ಸಾಯಿಸ್ಬಿಡ್ತೀರ. ಹೀ ಬಿಕಮ್ಸ್ ಅ ಫ್ಲೈ. ಅವ್ನು ನೊಣ ಆಗ್ಬಿಡ್ತಾನೆ. ಆ ನೊಣ ನಿಮ್ಮ ಮೇಲೆ ರಿವೆಂಜ್ ತೊಗೋಬೇಕು, ಅದು ನನ್ನ ಕತೆ ಅಂದರು. ಇಷ್ಟೇ ಹೇಳಿದವರು.
ನಾನೊಂದು 3 ನಿಮಿಷ ಸುಮ್ಮನೆ ಕೂತ್ಕೊಂಡು ಅವರೇ ನೋಡ್ತಾ ಇದ್ದೆ. ಮಾಡ್ತೀನಿ ಸರ್ ಅಂದು. ಈ 3 ನಿಮಿಷದಲ್ಲಿ ಅವ್ರಿಗೆ ಆಶ್ಚರ್ಯ ಆಗಿದೆ, ಯಾಕೆ ರಿಯಾಕ್ಟೇ ಮಾಡ್ತಾ ಇಲ್ಲ ಅಂತ. 3 ನಿಮಿಷ ಆದಮೇಲೆ ದೊಡ್ಡ ಆಶ್ಚರ್ಯ ಆಗಿದ್ದು ನಾನು ಏನು ಕೇಳ್ದೇನೆ ಒಪ್ಕೊಂಡೆ ಅಂತ. ನಾನು ಈ 3 ನಿಮಿಷದಲ್ಲಿ ಥಿಂಕ್ ಮಾಡಿದ್ದೇನೆಂದರೆ, ಆಮೇಲೆ ನನಗೆ ಕೇಳಿದ್ರು, ಟಕ್ಕಂತ ಒಪ್ಕೊಂಡ್ರಲ್ಲ, ಹೆಂಗದು ನೆಗೆಟಿವ್ ಅಂತ ಅನ್ನಿಸ್ಲಿಲ್ವ ಸರ್? ನೀವು ಕತೆ ಹೇಳಿದ್ರಿ, ಕಥೆಯಲ್ಲಿ ಒಂದು ಹುಡುಗ ಸತ್ತೋಗ್ತಾನೆ, ನೊಣ ಆಗ್ತಾನೆ, ಅವ್ನು ನನ್ನ ರಿವೆಂಜ್ ತೊಗೊಬೇಕು. ಪಿಕ್ಚರ್ ಹೆಸರೇನು? ನೊಣ. ಈಗ. ಸೊ ಈಗ ಅನ್ನೋ ಟೈಟ್ಲ್ ಇಟ್ಟು ಪಿಕ್ಚರ್ ಮಾಡ್ಬೇಕಾದ್ರೆ ನೊಣನ ನೀವು ಆದಷ್ಟು ಬೇಗ ಕರ್ಕೊಂಬರ್ಬೇಕು ಸ್ಕ್ರೀನ್ ಮೇಲೆ. ತುಂಬ ಕಾಯ್ಸೋಕ್ಕಾಗಲ್ಲ ಜನನ. ಹಂಗಂದ್ರೆ ಹೀರೋ ಬೇಗ ಸತ್ತೋಗ್ತಾನೆ. ಹಾಗಂದರೆ ಪಿಕ್ಚರ್ ಬಗ್ಗೆ ನಂದು ನೋಡೋದೇ ಜಾಸ್ತಿ ಆಗೋಯ್ತಲ್ಲ ಪಿಕ್ಚರಲ್ಲಿ. ಸೊ ಇಟ್ ಬಿಕಮ್ಸ್ ಅ ಮೋನೋ ಆ್ಯಕ್ಟಿಂಗ್. ಅದು ನೆಗೆಟಿವ್ ಕ್ಯಾರೆಕ್ಟರ್ ಹೆಂಗಾಚಾರ ಹೀರೋ ಆಗೋದ್ನಲ್ಲ ಅಂದೆ. ನಾನು చెప్పాను కదా ಅಂದರು ಸಾಯಿಗೆ ಇಮಿಡಿಯೇಟಾಗಿ. ಹೇಳಿಲ್ಲ, ನಾನು ಹೇಳಿಲ್ಲ ಇವ್ರು ಇದೇ ಥರ ಥಿಂಕ್ ಮಾಡ್ತಾರೆ, ನಂಗೆ ಗೊತ್ತಿವರು ಅಂದ್ಬಿಟ್ಟು ಅಂತ. ಇಲ್ಲ ಸರ್, ನಾನು ಮಾಡ್ತೀನಿ, ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್, ನನಗೆ ಖಂಡಿತ ಮಾಡ್ತೀನಿ ಅಂತ. ದಟ್ಸ್ ಹೌ ಇಟ್ ಹ್ಯಾಪನ್ಡ್. ಆ್ಯಕ್ಚುಲಿ ಈಗ ಆದಮೇಲೆ ನಿಮಗೆ ತೆಲುಗುದಲ್ಲಿ ಆಫರ್ ಬರಲಿಲ್ವಾ? ಬಿಕಾಸ್ ವೆರಿ ಬಿಗ್ ಹಿಟ್. ತುಂಬ ಬಂತು. ಹೋಗಲಿಲ್ವಾ? ಹೋಗಲ್ವಾ? ಮೊನ್ನೆ ಒಂದು ಮ್ಯಾಗಝಿನ್ ಓದಿದೆ, ಯಾವುದೋ ಇತ್ತೀಚೆಗೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಏನೋ ಮಾತಾಡ್ತಾ ಅಲ್ಲೊಂದು ಲೈನ್ ಬರೆದ್ರು. ಇತ್ತೀಚಿನ ದಿನಗಳಲ್ಲಿ ಸುದೀಪ್ ನೋಡಿದ್ರೆ ಪರಭಾಷಾ ಚಿತ್ರಕಡೆ ಕಡೆ ಕೈ ತೋರಿಸ್ಬಿಟ್ಟು ನಾನಿಲ್ಲಿ ಸೇರಿದವನೇ ಅಲ್ಲ ಅಲ್ಲಿಗೆ ಸೇರಿದವನು ಅಂತ ಏನೋ ಸಮ್ ಲೈನ್ ಲೈಕ್ ದಟ್. ಓಕೆ. ಅನ್ಫಾರ್ಚುನೇಟ್ ಅನಿಸುತ್ತೆ, ಅವರು ಯಾರು ಅರ್ಥನೇ ಮಾಡ್ಕೊಳಲ್ವ ಅಂತ. ನನಗೆ ಪರಭಾಷಾ ಕಡೆ ಹೋಗಬೇಕು ಅಂತಿದ್ರೆ ಯಾವತ್ತೂ ಓಡೋಗ್ತದೆ. ಅದರ ಅಷ್ಟು ಆಪರ್ಚುನಿಟಿ ನನಗೆ ಸಿಕ್ಕಿದಷ್ಟು ಬಹುಶಃ ಈಗಿನ ಕಾಲದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಕನ್ನಡ ಚಿತ್ರರಂಗ ನಂದು, ಅಂದರೆ ಕನ್ನಡ ಭಾಷೆ, ಕರ್ನಾಟಕ, ಇಲ್ಲಿ ಹುಟ್ಟಿದವ್ರು ನಾವು. ಇದು ಮನೆ, ಅರ್ಥ ಆಯ್ತಲ್ಲ. ನನ್ನ ತಂದೆ ತಾಯಿ ಅಂದ್ಕೊಂಡವರು, ಅಂದರೆ ಈ ಫ್ಯಾನ್ಸ್ ಆಗಲಿ ಪಬ್ಲಿಕ್ ಆಗಲಿ ಇಲ್ಲಿದ್ದಾರೆ, ಇವ್ರುಗಳು ಬೆನ್ನು ತಟ್ಟು ಬೆಳೆಸಿದವ್ರು ನನ್ನ. ಅವಾಗವಾಗ ಹೋಗಿ ಎಲ್ಲೋ ಒಂಚೂರು ಹಾಲಿಡೇ ಮಾಡ್ಕೊಂಬರೋಕ್ಕೆ ಚೆನ್ನಾಗಿರುತ್ತೆ. ಮನೆ ಬಿಟ್ಟು ಹೊರಗಡೆ ಇನ್ನೊಂದು ಮನೆ ಕಟ್ಟೋಕ್ಕಾಗಲ್ಲ. ಸೊ ಹೋಗಲ್ಲ ನೀವು? ಸಿ, ಐ ವಿಲ್ ಡೂ ಅ ಫಿಲ್ಮ್ ವೆನ್ ಇಟ್ ಎಕ್ಸೈಟ್ಸ್ ಮೀ. ಹೋಗ್ಬಿಟ್ಟು ಒಂದು 2-2.5 ತಿಂಗಳಲ್ಲಿ ಏನೋ ಒಂದು ಸಿನಿಮಾ ಮಾಡ್ಕೊಂಬರೋಕ್ಕೆ ಎಕ್ಸೈಟ್ಮೆಂಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ಹಾಗನ್ಬಿಟ್ಟು ನನ್ನ ಚಿತ್ರರಂಗ ಬಿಟ್ಟು, ನನ್ನನ್ನು ಬೆಳೆಸಿರೋ ಭಾಷೆ ಬಿಟ್ಟು, ನನಗೆ ಇಷ್ಟು ನಿರ್ಮಾಪಕರು ನಿರ್ದೇಶಕರುಗಳೆಲ್ಲ ಇಲ್ಲಿ ನಿಮ್ಮನ್ನು ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದಾಗ ವೀಕ್ಷಕರು ನಿಮ್ಗೆ ನೋಡೋಕೆ ಇನ್ನೂ ರೆಡಿ ಇರ್ಬೇಕಾರೆ ಅದು ದಡ್ತನ ಆಗುತ್ತೆ ಹೊರಡೋದು. ಆ್ಯಂಡ್ ಇಟ್ ಈಸ್ ನಾಟ್ ಇವನ್ ರೈಟ್. ಬೇಸಿಕ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ನನಗೆ ತೆಲುಗುಕ್ಕಿಂತ ಜಾಸ್ತಿ ಹೆಸರು ಬಂದಿರೋದು ತಮಿಳಲ್ಲಿ. ನಾಣಿ ಈಸ್ ಮಚ್ ಮೋರ್ ಪಾಪ್ಯುಲರ್ ದೇರ್. ಅಲ್ಲಿ ಈಚೆ ನೂಪನ್ ಕಾರ್ನರಿಗೆ ಹೋದರೆ ತುಂಬ ಹೆಸರು, ತುಂಬಾ. ನಾನು ಹೆಂಗೆ ಹೇಳ್ತೀನಿ ಅಂದರೆ, ಸಪೋಸ್ ತಮಿಳ್ನಾಡು ಅಲ್ಲಿ ಪಾಪ್ಯುಲಾರಿಟಿ 100 ಪಾಯಿಂಟ್ಸ್ ಅಂತ ತೊಗೊಂಡ್ರೆ, ತೆಲುಗು ಇಸ್ ಜಸ್ಟ್ ಅಬೌಟ್ 40 or 50, ಅಷ್ಟು ಡಿಫ್ರೆನ್ಸ್ ಇದೆ. ಸೊ ನೀವು ತಮಿಳ್ನಾಡಲ್ಲಿ ಜಾಸ್ತಿ ತಮಿಳ್ನಾಡಲ್ಲಿ ಪಾಪ್ಯುಲಾರಿಟಿ ನಾಣಿಯಿಂದ ತುಂಬ ಜಾಸ್ತಿ ಬಂತು, ತುಂಬಾ. ನನಗೆ ಅಲ್ಲಿಂದನೇ ಫಸ್ಟ್ ಟೈಮ್ ರಜನಿ ಸರಿಂದ ಫೋನ್ ಬಂದಿದ್ದು, ಎಲ್ಲರಿಂದ ಫೋನ್ ಬಂದಿದ್ದು. ಆಫ್ಟರ್ ದ್ಯಾಟ್ ಓನ್ಲಿ. ಈಗ ನೀವು ವಾಪಸ್ ಆ ಪ್ರಶ್ನೆಗೆ ಬರ್ತೀನಿ, ಪ್ರಶಸ್ತಿ ಬಗ್ಗೆ ಮಾತಾಡ್ತಾಯಿದ್ದೆ. ಇದಿಷ್ಟು ನಿಮ್ಮ ಜೀವನದಲ್ಲಿ ಫೈನಲ್ ಆಗಿ ನಡಿಬೇಕಾದ್ರೆ ಇಂತಿಂಥ ವ್ಯಕ್ತಿಗಳೆಲ್ಲ ನಿಮಗೆ ಫೋನ್ ಮಾಡಿ ಮಾತಾಡಿ ಇದ್ರಕ್ಕಿನ್ನ ಬೇಕಾ ಅನಿಸ್ಬಿಡುತ್ತೆ ಕೆಲವು ಟೈಮ್. ನಾನು ಪ್ರಶಸ್ತಿ ತುಂಬ ಗೌರವವಾಗಿ ತೊಗೊತಾ ಇದ್ದೆ, ತುಂಬ ಇಷ್ಟಪಟ್ಟು ಅದಕ್ಕಂತ ಒಂದು ಬಟ್ಟೆ ಹೊಲಿಸ್ಕೊಂಡು, ನನಗೆ ಅವಾರ್ಡ್ ಬರ್ತಾಯಿದೆ ನೀವೆಲ್ಲ ನೋಡಬೇಕು ಅಂತ ಹೇಳಿ ಸ್ಪೀಚ್ ಏನು ಮಾಡಬೇಕು, ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಇವೆಲ್ಲ ರೆಡಿ ಆಗ್ತಾಯಿದ್ದವು ನಾನು. ಅದು ಒಡೆದೋಯ್ತು, ಲಾಬಿ ಆಗೋಯ್ತಲ್ಲಿ ಕೆಲವ್ರಿಗೆ, ಕೆಲವು ದಿಕ್ಕಿಗೆ. ಅದೇನಾಗುತ್ತೆ, ನಮಗೆ ಸರಿ ತಪ್ಪು ಅನ್ನೋದು ಜಡ್ಜ್ಮೆಂಟ್ ಹೊರಟೋಯ್ತು ನನಗೆ. ಅನಾವಶ್ಯಕವಾಗಿ ಕೆಲವ್ರ ಮೇಲೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರೇನು ತಪ್ಪು ಮಾಡ್ತಾರೆ, ಇವ್ರು ಕೊಟ್ಟರೆ ಅವ್ರು ತೊಗೊಂಡೋಗ್ತಾರೆ. ಸೊ ಅದು ತಪ್ಪು ಅನ್ನಿಸ್ತು ನನಗೆ. ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳೋದು ತಪ್ಪು ಅನ್ನಿಸ್ತು ನನಗೆ. ಬಿಟ್ಬಿಟ್ವಿ ಅಲ್ಲಿಗೆ. ನನಗೆ ಬೇಡ ಪ್ರಶಸ್ತಿ. ಇನ್ನೊಬ್ರಿಗೆ ಅದು ಖುಷಿ ಕೊಡ್ತಾ ಇದೆಯಾ, ದಯವಿಟ್ಟು ತೊಗೊಂಡೋಗ್ಲಿ, ನನಗೆ ಬೇಡ. ದಟ್ಸ್ ಆಲ್ ಇಟ್ ಇಸ್. ನೀವು ಹೇಳಿದ್ರಿ ರಾಮ್ ಗೋಪಾಲ್ ವರ್ಮ, ರಾಜಮೌಳಿ, ಅಮಿತಾಬ್ ಬಚ್ಚನ್ ಅವರು. ಇವ್ರದ್ದೆಲ್ಲ ಅವರೊಟ್ಟಿಗೆ ಕೆಲಸ ಮಾಡ್ಕೊಂಬಂದಿರೋದು ಎಷ್ಟು ಖುಷಿ ಕೊಡ್ತು ನನಗೆ ಅಂದರೆ, ಇವಾಗ ಥಾಟ್ಸ್ ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಾ, ಯಾವ್ಯಾವ ಪ್ರಶಸ್ತಿ ಅನ್ನೋದಕ್ಕಿಂತ ಇನ್ಯಾವ್ಯಾವ ವ್ಯಕ್ತಿಗಳು ಉಳಿದಿದ್ದಾರೆ, ಇವರೊಟ್ಟಿಗೆ ಒಂದು ಪಿಕ್ಚರ್ ಮಾಡಬೇಕು, ಅವರೊಟ್ಟಿಗೆ ಒಂದು ಪಿಕ್ಚರ್ ಮಾಡಿ, ಇವರಾದರೆ ಎಷ್ಟು ಕಂಪ್ಲೀಟ್ ಆಗಿರುತ್ತಪ್ಪ ನಮ್ಮದು ಬುಕ್ಕು ಅನ್ನೋದು. ಆ ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ ಈಗ.
ಡೋಂಟ್ ಫರ್ಗೆಟ್ ಮ್ಯಾನ್, ಐ ಆಮ್ ದ ಸೇಮ್ ಡೈರೆಕ್ಟರ್ ಹು ಡಿಡ್ ಆಗ ಬೈ ದ ವೇ ಅಂತಾರೆ. ಸರ್ ಓಕೆ ಸರ್.